ಈ ಬಾರಿಯ ಕಂಟೆಸ್ಟೆಂಟ್ಗಳಂದಾಗ ಅದರದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ಗಳು ಯಾವುದನ್ನ ಮಾನದಂಡ ಇರುತ್ತಾ? ಯಾಕೆಂದ್ರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳ ಆಯಿತು. ಸೊ ಈ ಬಾರಿ ಯಾವುದನ್ನ ಮಾನದಂಡಗಳು ಅಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರು, ಈ ಬಾರಿ ಬೇರೆ ಆ ಥರದ ಯಾವುದನ್ನ ಮಾನದಂಡಗಳನ್ನ ಇಟ್ಕೊಂಡೇನ ಸೆಲೆಕ್ಟ್ ಮಾಡ್ತೀರಾ? ಈಗ ಇಲ್ಲ, ಇದು ಅದರ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಯಾಕಂದರೆ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟರ್ ಆಗಿ ಅವ್ರು ಇರ್ತಾರೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಮನೆ ಒಳಗೆ ಹೋದ ನಂತರ ತುಂಬ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗಬಾರ್ದು ಅಂತೇನಿಲ್ಲ. ಈಗ ನನಗೆ ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು, ಯಾವುದೋ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರಿಗೆ ಇದ್ದರೆ ಡೆಫಿನೆಟಾಗಿ ಸೆಲೆಕ್ಟ್ ಮಾಡ್ತೇವೆ. ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ. ಖಾಲಿ ಫೇಮ್ ಇದ್ದರೆ ಮಾತ್ರ ತಗೊಳ್ತೀವಿ ಹಂಗೇನಿಲ್ಲ. ಪ್ರತಿ ವರ್ಷ ನೋಡಿದ್ರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11ನಲ್ಲಿ ಬೇರೆ ಥರ ಇದ್ದರು, 9 ಬೇರೆ ಇದ್ದರು. ಸೊ ಹಂಗಾಗಿ ಅಂಥ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದ್ರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸ್ ಬೇರೆ ಬೇರೆ ಪೊಲೀಸರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು. ಸೊ ಆ ಥರದ್ದು ನೀವು ಇದು ಮಾಡಿದ್ರಿ. ಸೊ ಅದಕ್ಕೆ ಈ ರೀತಿ ಅಂದ್ರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತೆ ಅದನ್ನು ಅದೇ ಈಗ ನಾವು ರಿವ್ಯೂ ಮಾಡೋದಕ್ಕೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟ್ ಆಗಿ ಹೊಸ ಥರ ನಾವು ಯಾವುದೇ ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ, ಅಷ್ಟಂತೂ ನಾನು ಹೇಳಬಲ್ಲೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದರೆ ಸರ್ ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ಯಾವ ಹೊಸ ಥೀಮು ಏನು ಅಂತ. ಈಗ ಫೋಟೋ ಶೂಟ್ ಆಗಿದೆಯಾ ಸುದೀಪ್ ಸರ್? ನಾನು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ, ಅದೊಂದು ಫೋಟೋ ಶೂಟ್ ಆಗಿದೆ ಸರ್. ಒಂದು ನಿಮಿಷ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಆಗಿರೋದಿತ್ತು ಅಂತ. ಸೊ ಏನ್ ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ, ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ. ಎಲ್ಲಿಂದ? ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರಿಗೂ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್? ಹಾಗೆ ನನಗೆಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗ ಅವರಿಗೆ ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರ್ಬೇಕಾದ್ರೆ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋದು ತಪ್ಪಾಗಲ್ಲ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು TVRಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ, ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಪರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರ್ಬೇಕು ಮನೆ. ಅವ್ರು ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು 4 ಗೋಡೆ ಥರ ಇರಬಾರ್ದು, ಮನೆ ಥರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ? ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು, ನಮಗೆ ಕಂಫರ್ಟಬಲ್ ಆಗಿರಬೇಕು, ಮಾಡಬೇಕು, ಚಿಕ್ಕದಾಗಿರಬೇಕು, ನೀಟಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು
ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ಮನೇಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತಾರೆ, ನಾವೆಲ್ಲ ಕೂತು ಮಾತಾಡಲ್ವೇ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ. ಸರ್, ಕೋಟ್ಯಾಂತರ ಅಭಿಮಾನಿಗಳು ಒಂದು ನಿಮಿಷ ಫಸ್ಟ್ ಅವ್ರಿಗೆ ಹೊರಡ್ಬರ್ತೀನಿ.